ಸಿಎಂ ಯೋಗಿ ಕರೆದ ಮೀಟಿಂಗ್ಗೆ ತಡವಾಗಿದೆ ಅಂತ ಹೇಳಿ ಓಡಿ ಬಂದಿರುವಂತಹ ಡಿಸಿ ಹುಸೇನ್ ಬೋಲ್ಟ್ ನಂತೆ ಓಡಿ ಹೋಗಿರುವಂತಹ ಜಿಲ್ಲಾಧಿಕಾರಿ ಉತ್ತರ ಪ್ರದೇಶದಲ್ಲಿ ಸಿಎಂ ತುರ್ತು ಮೀಟಿಂಗ್ ಅನ್ನ ಕರೀತಾರೆ. ಆ ಒಂದು ಮೀಟಿಂಗ್ ಅಲ್ಲಿ ಸರಿಯಾದ ಸಮಯಕ್ಕೆ ಬರದೆ ಓಡಿ ಬಂದಿರುವಂತಹ ಡಿಸಿ ಸಿಎಂ ಯೋಗಿ ಕರೆದಂತಹ ಮೀಟಿಂಗ್ಗೆ ತಡವಾಯಿತು ಅಂತ ಹೇಳಿ ಓಡಿ ಹೋಗಿರುವಂತಹ ಡಿಸಿ ಹುಸೇನ್ ಬೋಲ್ಟ್ ನಂತೆ ಓಡಿ ಬಂದಿರುವಂತಹ ಜಿಲ್ಲಾಧಿಕಾರಿ ಉತ್ತರ ಪ್ರದೇಶದ ಸಿಎಂ ತುರ್ತು ಮೀಟಿಂಗ್ ಅನ್ನ ಕರೆದಿದ್ರು. ಈ ಮೀಟಿಂಗ್ ಪ್ರದೇಶಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಬೇಕು ಅಂತ ಹೇಳಿ ನಿಯಮ ಇತ್ತು. ತಡವಾದ್ರೆ ಸಿಎಂ ಬೈತಾರೆ ಅಂತ ಹೇಳಿ ಡಿಸಿ ಬೇಗ ಹಾಜರಾಗ್ತಾ ಇದ್ರು. ಆದ್ರೆ ಒಂದು ಡಿಸಿ ಮಾತ್ರ ಹುಸೇನ್ ಬೋಲ್ಟ್ ರೇಂಜ್ಗೆ ಓಡೋಡಿ ಬಂದಿರುವಂತದ್ದು ನೋಡುಗರ ಸ್ಟನ್ ಆಗಿ ನಿಂತ್ಕೊಂಡು ನೋಡ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, ಇಂಥದ್ದು ಆಗ್ತವೆ. ಹೋಗ್ಬೇಕಾದ್ರೆ ಮನೆಯಿಂದ ಹೊರಡಬೇಕಾದ್ರೆ ಸರಿಯಾದ ಸಮಯಕ್ಕೆ ಹೊಂಟ್ಬಿಟ್ಟಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ಬಟ್ ಉತ್ತರ ಪ್ರದೇಶದಲ್ಲಿ ಹಿಂಗೊಂದು ಘಟನೆ ನಡೆದಿದೆ. ಅದು ಕೂಡ ಯೋಗಿ ಆದಿತ್ಯನಾಥ್ ಅವರು ಸಿಎಂ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಸೊ ಆ ಒಂದು ಉತ್ತರ ಪ್ರದೇಶದಲ್ಲಿ ತುರ್ತು ಮೀಟಿಂಗ್ ಅನ್ನ ಕರೆಯಲಾಗಿತ್ತು ಸಿಎಂ ಯೋಗಿ ಆದಿತ್ಯನಾಥ್ ಅವರು. ಆದರೆ ಎಲ್ಲರನ್ನೂ ಕೂಡ ಹೇಳಿದ್ರು ಸರಿಯಾದ ಸಮಯಕ್ಕೆ ಹಾಜರಿರಬೇಕು ಅಂತ ಹೇಳಿ. ಸೊ ಇವರಿಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ ಡಿಸಿಗೆ. ಬಟ್ ಅವರು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತು ಅಂತ ಅನಿಸುತ್ತೆ. ಮೋಸ್ಟ್ಲಿ ಏನಾಗಿತ್ತೋ ಏನೋ, ಸ್ವಲ್ಪ ಬೇಗ ರೆಡಿ ಆಗಿ ಬರೋದು ಬಿಟ್ಟು ಸ್ವಲ್ಪ ಲೇಟಾಗಿ ಬಂದರು. ಸೊ ಆದರೆ ಡಿ ಸಿಗಳಿಗೆಲ್ಲ ಹೇಗೆ ಅಂತಂದರೆ ಒಂದು ಕಟ್ಟುನಿಟ್ಟಿನ ಒಂದು ಶಿಸ್ತಿರುತ್ತೆ. ಸೊ ಆ ಶಿಸ್ತನ್ನು ಪ್ರದರ್ಶನ ಮಾಡಿದ್ದಾರೆ. ಅದು ಬಿಟ್ಟು ಮತ್ತೆ ಎಂಥದ ಅಲ್ಲ. ಕರೆದಂತಹ ಮೀಟಿಂಗ್ಗೆ ಸಿಎಂ ಕರೆದಂತಹ ಮೀಟಿಂಗ್ಗೆ ತಡ ಆಯಿತು ಅಂತ ಹೇಳಿ ಹುಸೇನ್ ಬೋಲ್ಟ್ ರೇಂಜಿಗೆ ಓಡಿ ಬಂದಿದ್ದಾರೆ. ಉತ್ತರ ಪ್ರದೇಶದ ಸಿಎಂ ತುರ್ತು ಮೀಟಿಂಗನ್ನು ಕರೆದಿದ್ರು. ಆ ಒಂದು ಮೀಟಿಂಗ್ ಪ್ರದೇಶಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಬೇಕು ಅಂತ ಹೇಳಿ ನಿಯಮ ಕೂಡ ಇತ್ತು. ತಡವಾದರೆ ಸಿಎಂ ಬೈತಾರೆ ಅಂತ ಹೇಳಿ ಡಿಸಿ ಬೇಗ ಹಾಜರಾಗಿರುವಂಥದ್ದು. ಆದರೆ ಡಿಸಿ ಓಡ್ ಬಂದಿರುವಂತಹ ಸ್ಟೈಲ್ ಹುಸೇನ್ ಬೋಲ್ಟ್ ರೇಂಜಿಗಿತ್ತು. ಓಡೋಡಿ ಬಂದಿರೋದನ್ನ ಜನರು ಸ್ಟನ್ ಆಗಿ ನೋಡ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.